ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಅನ್ಬಾಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ನಮ್ಮ ಜೊತೆ ಹರ್ಷವರ್ಧನ್ ಅವರು ಡ್ರೈವರ್ ಆಗಿದ್ದಾರೆ. ಹಿಂದ್ಗಡೆ ಪ್ಯಾಸೆಂಜರ್ ಸಂಜಿತ್ ಓನರ್ ನಮ್ಮ ಚಾನಲ್ ಓನರ್ ಸಂಜಿತ್ ಸಪ್ಪಳ್ಳಿ ಅವರು ಹಿಂದೆ ಇದ್ದಾರೆ. ಸೊ 3 ಜನನೂ ಒಂದು ಕೆಲಸದ ಮೇಲೆ ತುಮಕೂರಿಗೆ ಹೋಗ್ತಾ ಇದ್ದೀವಿ. ಸೊ ತುಮಕೂರು ಕಡೆ ಹೋಗ್ತಾ ಇದ್ದೀವಿ. ಯಾವುದೋ ಒಂದು ಸಂಜಿತ್ ಅವ್ರದ್ದು ಬಿಸ್ನೆಸ್ ಟ್ರಿಪ್ಪು. ಹೋಗ್ತಾ ಹಂಗೆ ಸುಮ್ಮನೆ ಬಂದರೆ ಹೆಂಗೆ, ಸೊ ಏನೋ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆಗಲಿ ಅಂದ್ಬಿಟ್ಟು ಒಂದು 2 ಶೂಟಿಂಗು ಮಾಡ್ಕೊಂಡು ಪ್ಲ್ಯಾನ್ ಮಾಡಿದ್ದೀವಿ. ಇವಾಗ ಫಸ್ಟ್ ಒಂದು ಜಾಗ ಬಂದು ಬ್ರೇಕ್ಫಾಸ್ಟ್ ಮಾಡಬೇಕು. ಡೈರೆಕ್ಟಾಗಿ ಹೋಗ್ತಾ ಇದ್ದೀವಿ. ಅಲ್ಲೇನು ಪರ್ಮಿಷನ್ ತೊಗೊಂಡಿಲ್ಲ. ಸೊ ಎಲ್ಲಿ ಅಂದರೆ ಕೆಸರಮಡು ಇಡ್ಲಿ ಹೋಟೆಲ್ ಅಥವಾ ಏನದು ಗಂಗಾಧರ್ ಇಡ್ಲಿ ಹೋಟೆಲ್. ಅದಲ್ಲ, ಬ್ರ್ಯಾಕೆಟಲ್ಲಿ ಕೆಸರಮಡು ಇಡ್ಲಿ ಹೋಟೆಲ್ಲು, ಗಂಗಾಧರ್ ಇಡ್ಲಿ ಹೋಟೆಲ್ ಅಂತ ಇದೆ. ಸೊ ಗಂಗಾಧರ್ ಇಡ್ಲಿ ಹೋಟೆಲ್ಲು ತುಂಬ ಹಳೆ ಹೋಟೆಲ್ಲು. ನಮ್ಮ ಫ್ರೆಂಡ್ಸು ಇಲ್ಲಿ ತುಮಕೂರಲ್ಲಿರೋರು ರೆಕಮೆಂಡ್ ಮಾಡಿದರು ಒಂದು ಸಲ ಹೋದಾಗ ವಿಸಿಟ್ ಮಾಡಿ ಅಂತ. ಸೊ ಅದಕ್ಕೋಸ್ಕರ ಏನು ಪರ್ಮಿಷನ್ ತೊಗೊಂಡಿಲ್ಲ, ಡೈರೆಕ್ಟಾಗಿ ಹೋಗಿ ಅಲ್ಲೇ ಕೇಳಿಬಿಟ್ಟು ಓಕೆ ಅಂದರೆ ಶೂಟ್ ಮಾಡ್ತೀವಿ. ಸೊ ಇನ್ನೊಂದೇನು ಎದುರಿಸಿದ್ದಾರೆ ಅಂದರೆ ಬೇಗ ಹೋಗಿ ಟೈಮ್ 12 ಗಂಟೆ ಅಂತ ಓಪನ್ ಇರುತ್ತೆ ತೋರಿಸ್ತಾರೆ ಗೂಗಲಲ್ಲಿ, ಬಟ್ ಬೇಗ ಖಾಲಿ ಆಗಿಬಿಡುತ್ತೆ. ಗೌರ್ಮೆಂಟ್ ಎಂಪ್ಲಾಯೀಸೇ ಜಾಸ್ತಿ ಬರ್ತಾರೆ ಅಲ್ಲಿ. ಸೊ ಬೇಗ ಖಾಲಿ ಆಗಿಬಿಡುತ್ತೆ, ಬೇಗ ಹೋಗಿ ಅಂತ ಹೇಳಿದ್ದಾರೆ. ಸೊ ನಾವು ಹೊರಟಿರೋದೇ ಲೇಟು ಸಂಜಿತ್ ಅವರಿಂದ. ನೋಡೋಣ ಏನಾಗುತ್ತೆ ಅಂತ. ಮನೆ ಹತ್ರ ಬನ್ನಿ ಅಂದರೆ 7 ಗಂಟೆಗೆ ಎದ್ದವರು. 7 ಗಂಟೆಗೆ ಮನೆ ಹತ್ರ ಬನ್ನಿರಿ ಓಡೋಣ ಅಂದರೆ 7 ಗಂಟೆಗೆ ಎದ್ದಿದ್ರು ಬಾಸು. ಹಿಂದೆ ಕೂತ್ಕೊಂಡು ನಿದ್ದೆ ಹೊಡಿತಾವ್ರೆ. ಸೊ ತುಂಬ ಲೇಟ್ ಮಾಡ್ತೀರಾ, ಹೋಗೋಣ ಬನ್ನಿ. ಫಸ್ಟೇ ಇಡ್ಲಿ ತಂದುಬಿಟ್ಟಿದ್ದಾರೆ ಸಂಜಿತ್ ಬ್ರೋ ಅವರು. ನಾವು ಫಸ್ಟ್ ದೋಸೆಯಿಂದ ಸ್ಟೋರ್ ಮಾಡೋಣ ಅಂತ ಅಂದ್ಕೊಂಡಿದ್ನಲ್ಲ. ದೋಸೆ ಫಸ್ಟ್ ಇಡ್ಲಿ ಕೊಟ್ಬಿಟ್ರೆ ಪಟ್ಟಂತ ಇಡ್ಲಿ ತೊಗೊಂಡಿದ್ವಿ. ಮೇಯ್ನಾಗಿ ಇಲ್ಲಿ ಜಾಸ್ತಿ ಸೇಲ್ ಆಗುತ್ತೆ ಇಡ್ಲಿನೇ, ಅದಕ್ಕೋಸ್ಕರ ತಿನ್ನೋಕ್ಕೆ ಬರೋದು. ಸೊ ದೋಸೆನೂ ಚೆನ್ನಾಗಿರುತ್ತೆ, ಆಚೆ ಕಡೆ ದೋಸೆ ಹಾಕ್ತಾ ಇರ್ತಾರೆ. ಇವತ್ತೇನಾಗಿದೆ ಅಂದರೆ ತುಂಬ ರಶ್ಶು. ಸೊ ಎಷ್ಟು ಅದು ಬರೀ ಗೌರ್ಮೆಂಟ್ ಗಾಡಿಗಳೆಲ್ಲ ಈಗ ನಿಂತಿದೆ. ಯಾವುದೋ ಅವರೇನೋ ಸ್ಪೋರ್ಟ್ಸ್ ಗೀಟ್ ಆಡ್ಕೊಂಡು ಬಂದಿರಬೇಕು, ತಿನ್ನೋದಕ್ಕೆಲ್ಲ ಒಟ್ಟಿಗೆ ಬಂದಿದ್ದಾರೆ. ಸೊ ಬೇಜಾರು ರಶ್ ಇದೆ. ಅದು ಕೂಡ ವೀಕ್ ಡೇ, ಇದು ವೀಕೆಂಡ್ ಅಲ್ಲ, ಮಂಗಳವಾರ ಬಂದಿರೋದು ನಾವು. ಸೊ ಶುರು ಮಾಡೋಣ, ಫಸ್ಟ್ ತಿನ್ನೋಣ. ಇಲ್ಲೇ ನಮಗೆ ವಡೆ ಬೇಡ ಬಂದುಬಿಡ್ತು. ದೋಸೆ ಮಸಾಲೆ ದೋಸೆ ಕೂಡ ಬಂದುಬಿಡ್ತು. ಇದು ಮಿನಿ ಮಸಾಲೆ ತರಿಸಿದ್ದೀವಿ. ಸೊ ಶುರು ಮಾಡೋಣ. ಫಸ್ಟ್ ಇಡ್ಲಿ ಸ್ಟಾರ್ಟ್ ಮಾಡೋಣ, ಆಮೇಲೆ ದೋಸೆಗೆ ಹೋಗೋಣ. ಇಡ್ಲಿ ತಟ್ಟೆ ಇಡ್ಲಿ. ಇದು ನಿಮಗೆ ತುಮಕೂರು ಕಡೆ ಎಲ್ಲ ಏನು ಅಂದರೆ ಇಡ್ಲಿ ಪ್ಲೈನ್ ಆಗಿರೋಲ್ಲ, ಅದಕ್ಕೆ ಜೊತೆಗೆ ಈ ಥರ ನಿಮಗೆ ಕ್ಯಾರೆಟ್ ತುರಿ, ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಎಲ್ಲನೂ ಹಾಕಿರ್ತಾರೆ. ಸಖತ್ತು ಸಾಫ್ಟಾದ ಇಡ್ಲಿ, ಕೆಂಪು ಚಟ್ನಿ ಜೊತೆಗೆ ತಿನ್ನುವ. ಚರ್ಸ್. ಸಾಫ್ಟ್ ಇಡ್ಲಿ, ಖಾರ ಚಟ್ನಿ, ಅದ್ಭುತ. ಕೆಂಪು ಖಾರ. ಯಾವುದು ಬಾಂಬೆ ಚಟ್ನಿನ? ಅದು ಸಾಗು, ಅದು ಇದೆ ಸೂಪರಾಗಿದೆ. ಸೊ ಬೆಳಗ್ಗೆ ಏನೋ ಬಂದಾಗ ಈ ಕಡೆ ಬೆಂಗಳೂರಿಂದ ಈ ಸೈಡ್ ಏನೋ, ಸೊ ಈ ಕಡೆ ನೀವೇನೋ ಟ್ರಾವೆಲ್ ಮಾಡ್ತಾಯಿದ್ದೀರಾ, ಬೆಳಗ್ಗೆ ಬಂದಿದ್ದೀರಾ ಅಂದರೆ ಸ್ಟಾಪ್ ಆದಾಗ ಆ ಚಳಿಗೆ ತಿಂತಾಯಿದ್ರೆ ಖಾರವಾದ ಚಟ್ನಿ ಅಲ್ಟಿಮೇಟ್ ಆಗಿರುತ್ತೆ. ಕೂದಲು ನಿಂತ್ಕೊಂಬತ್ತೆ. ಹೆಂಗಿತ್ತು ತಂದಿದ್ದು ಚಟ್ನಿ? ಆಮೇಲೆ ಇದು ನುಣ್ಣಾಗಿರಲ್ಲ, ತರಿಯಾಗಿ ರುಬ್ಬಿರ್ತಾರೆ ಚಟ್ನಿ. ಆ ಕಡಲೆ, ಆ ಕಾಯಿ ಅವೆಲ್ಲ ಸಿಗ್ತಾ ಇರುತ್ತೆ ಬಾಯಿಗೆ. ಬಟ್ ಇಡ್ಲಿ ಮಾತ್ರ ಸೂಪರ್ ಸಾಫ್ಟು. ಸಬ್ಬಕ್ಕಿ ಸೊಪ್ಪು ಹಾಕಿರೋದು, ಅದರ ಗಮ್ಮತ್ತು ಇನ್ನೂ ಸೂಪರ್. ಸಾಗು ಹೇಗಿದೆ? ಚೆನ್ನಾಗಿಲ್ಲ? ಸೊ ಸಾಗು ಜೊತೆಗೂ ಟೇಸ್ಟ್ ಮಾಡುವ.
ಸಾಗು ಚೆನ್ನಾಗಿದೆ, ಸಿಂಪಲಾಗಿದೆ. ಅಂದರೆ ಇದು ಸ್ಪೈಸಿ ಆಗಿದೆ, ಅದು ಸಟಲ್ ಆಗಿದೆ. ಆಮೇಲೆ ಈರುಳ್ಳಿ ಸ್ವಲ್ಪ ಡಾಮಿನೇಟ್ ಮಾಡುತ್ತೆ, ಈರುಳ್ಳಿ ಎಲ್ಲನೂ ಜಾಸ್ತಿ ಹಾಕಿರೋದ್ರಿಂದ. ಬಟ್ ನನಗೇನೋ ಈ ಚಟ್ನಿ ಕಾಂಬಿನೇಷನ್ನೇ ಅಲ್ಟಿಮೇಟ್ ಆಗಿದೆ. ಕಾಂಬಿನೇಷನ್ ಪಕ್ಕದಲ್ಲಿ ಸಾಸ್ತಕ್ಕೆ ಒಂದೊಂದು ವಡೆ ಇರಬೇಕು. ಮಸಾಲೆ ವಡೆ ಹಾಕ್ಸ್ಕೊಂಡಿದ್ದೀವಿ ಇಬ್ಬರು ಒಂದೊಂದು. ಇದಕ್ಕೂ ಒಂದು ರಾಶಿ ಚಟ್ನಿಯನ್ನು ಎತ್ತಿಕೊಂಡು ಶಿವ ಸಂಜೀದವ್ರಂತೂ ಮುಳುಗಿಸಿ ಉರುಳಿಸಿ ಮುದ್ದೇನ ನುಂಗಲ್ವ ಹಂಗೆ ನುಂಗ್ತವ್ರೆ. ಎಷ್ಟಾಯ್ತು ಆ ಚಟ್ನಿ, ಚೆನ್ನಾಗಿದೆ. ತಿಂತ ಅದು ಟೇಸ್ಟ್ ಇನ್ನೂ ಬಿಲ್ಡ್ ಆಗುತ್ತೆ. ಏನ್ರಿ ಏನು ಹೇಳಕ್ಕೆ ಬಂದ್ರಿ? ರೈಸ್ ಬಾತ್ ಇದೆ, ಎಲ್ಲ ಇದೆ. ನಾರ್ಮಲ್ ಹೋಟ್ಲು, ವೆಜ್ ಹೋಟ್ಲು ಏನೋ ಸಿಗುತ್ತೆ, ಎಲ್ಲ ಸಿಗುತ್ತೆ. ಬಟ್ ಜಾಸ್ತಿ ಸೇಲ್ ಆಗೋದು ಇವೆರಡೆ, ಅದಕ್ಕೋಸ್ಕರ ಅಷ್ಟೇ. ರೈಸ್ ಬಾತ್ ಇಡ್ಲಿ ಹೋಟ್ಲ್ ಅಂತ ಹಾಕಿದ್ದಾರೆ. ಇಡ್ಲಿ ಫೇಮಸ್ಸೇ. ತುಮಕೂರಲ್ಲಿ ಎಲ್ಲ ಹೋಟ್ಲುಗಳು ಮೇಜರ್ ಇಡ್ಲಿಗೆ ಫೇಮಸ್ಸು. ಸೊ ಅದರಲ್ಲಿ ದೋಸೆನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಕೇಳ್ಕೊಟ್ವಿ. ಮತ್ತು ರೈಸ್ ಬಾತು ಟ್ರೈ ಮಾಡೋಣ. ಸೊ ಇದಂತೂ ಒಂದು ಸ್ವಲ್ಪ ಮುಳುಗಿಸಿ ತಿನ್ಬಿಟ್ಟು ದೋಸೆಗೆ ಜಂಪ್ ಮಾಡೋಣ. ಅದು ಕ್ರಿಸ್ಪಿ ಇರಬೇಕಾದ್ರೆ ತಿನ್ಬಿಡ್ಬೇಕು. ಸೊ ದೋಸೆಗೆ ಹೋಗುವ ಸಮಯ. ಮಿನಿ ಮಸಾಲೆ ದೋಸೆ, ಸೇಮ್ ಚಟ್ನಿ, ಸೇಮ್ ಸಾಗು. ಒಳಗಡೆ ಓಪನ್ ಮಾಡಿ ನೋಡೋಣ. ಕೆಂಪು ಮಸಾಲೆ ಬೆಳೆದಿರ್ತಾರೆ. ಸೂಪರ್ ಆದ ದೋಸೆ, ಮಧ್ಯದಲ್ಲಿ ತೆಳುಗೆ, ಸುತ್ತಲೂ ದಪ್ಪಗೆ, ಬೇಜಾನು ಏರ್ ಪಾಕೆಟ್ಸ್, ಜೇನುಗೂಡು ಥರ. ಒಳಗಡೆ ಪಲ್ಯ, ಮೇಲ್ಗಡೆ ಒಳ್ಳೆ ಟೆಕ್ಸ್ಚರ್. ಮುರಿತಾ ಇದ್ರೇ ಖರುಮ್ ಸೌಂಡ್ ಬರಬೇಕು. ಎಲ್ಲ ಕಡೆ ಬರೋಲ್ಲ, ಮೇಯ್ನಾಗಿ ಈ ಜಾಗದಲ್ಲಿ ಬರುತ್ತೆ. ಆ ಕ್ರಿಸ್ಪಿನೆಸ್ ಇರೋ ಕಡೆ ಫ್ಲಫಿ ಆದ ದೋಸೆ, ಕ್ರಿಸ್ಪಿ ಆದ ದೋಸೆ, ಅದಕ್ಕೆ ಚಟ್ನಿ, ಅದ್ಭುತವಾದ ಚಟ್ನಿ. ನಾನು ಹೇಳೋಕ್ಕೆ ಮುಂಚೆ ಸಂಜಿತ್ ಬಾಯಿಂದ ಬಂದ್ಬಿಡ್ತು ಹೇಳೋದು. ಹಿಂಗೆ ದೋಸೆ ಜೋರಾಗಿ ಹೇಳಿ. ಇಡ್ಲಿಗಿಂತ ದೋಸೆನೇ ಸೂಪರ್ ಅಂತ. ಮೈಕ್ ಕೊಟ್ಟಿಲ್ಲ, ಬಡ್ಕೊತಾರೆ ಜೋರಾಗಿ. ಹತ್ರ ಬಂದು ಹೇಳ್ರಿ, ಮೈಕ್ ಹತ್ರ ಅಂದರೆ ಜೋರಾಗಿ ಕಿಚ್ಬಿಟ್ರು. ಅಲ್ಲಿ ಎಲ್ಲರೂ ತಿರುಗಿ ನೋಡ್ಬಿಟ್ರು, ಖುಷಿ ಆಗ್ಬಿಟ್ರು ಅಲ್ಲಿ ಕೇಳಿಸ್ಕೊಂಡು. ಚೆನ್ನಾಗಿದೆ, ಸೂಪರ್ ಕ್ರಿಸ್ಪಿ. ಅದು ಹೇಳಿದಲ್ಲ, ಆ ಫ್ಲಫಿನೆಸ್ ಇರುತ್ತಲ್ಲ, ದಪ್ಪ ಅದು ಹಂಗೆ ಮೆಲ್ಟ್ ಆಗುತ್ತೆ ದೋಸೆ. ಅದ್ಭುತ. ಚಟ್ನಿ ಮಾತ್ರ ಸೂಪರ್ ಇಷ್ಟ ಆಗೋಯ್ತು. ಲೈಟಾಗಿ ತುಪ್ಪ ಹಾಕಿರ್ತಾರೆ, ಆ ತುಪ್ಪದ ಘಮ. ಆಮೇಲೆ ಇದು ಆಲೂಗಡ್ಡೆ ಪಲ್ಯ ಒಳಗಡೆ ಇರೋದು, ಅದು ಲೈಟ್ ಮಸಾಲೆ. ಅದರಲ್ಲೇನು ಜಾಸ್ತಿ ಆಡಂಬರ ಇಲ್ಲ, ಸಿಂಪಲಾಗಿ ಪರ್ಫೆಕ್ಟ್. ಈ ಚಿಕ್ಕ ದೋಸೆ ಆರಾಮಾಗಿ ಒಬ್ಬ 2-3 ತಿನ್ಕೊಂಡ್ಬಿಡ್ಬೋದು ರೀ. ಈಗ ನಾನು 2 ತಿಂತೀನಿ. ನಿಮ್ಮ ಕೆಪಾಸಿಟಿ ಎಷ್ಟು? 3 ತಿನ್ಬೋದು. ಗೊತ್ತಾಗಲ್ಲ. ಇನ್ನೊಂದು ಮಾಮೂಲಿ ದೊಡ್ಡ ದೋಸೆನೂ ಸಿಗುತ್ತೆ. ಸೊ ಇದು ಸ್ವಲ್ಪ ನೋಡೋದಕ್ಕೆಲ್ಲ ಚೆನ್ನಾಗಿತ್ತು, ಎಲ್ಲರೂ ತೊಗೊತಾಯಿದ್ರು. ಸೊ ಅದಕ್ಕೋಸ್ಕರ ಮಿನಿ ದೋಸೆ ತೊಗೊಂಡ್ವಿ. ಪರ್ಫೆಕ್ಟ್. ಸಿಟಿಗಳಲ್ಲಿ ದೊಡ್ಡ ರೆಸ್ಟೋರೆಂಟ್ಗಳಲ್ಲಿ 100 ರೂಪಾಯಿ ಮಸಾಲೆ ದೋಸೆ ಇದೆಯಲ್ಲ, ಆ ರೇಂಜ್ಗಿದೆ. ನೆಕ್ಸ್ಟ್ ಐಟಮ್ ಜಂಪ್ ಆಗೋಣ. ನೆಕ್ಸ್ಟು ನಾನು ಸಂಜಿತ್ತು ಒಂದು ಹಾಫು ಮೆಂತ್ಯ ಭಾತನ ಶೇರ್ ಮಾಡ್ತಾಯಿದ್ದೀವಿ. ಉಪ್ಪಿಟ್ಟು ಇದೆ. ಮೋಸ್ಟ್ಲಿ ರೈಸ್ ಬಾತು ಡೈಲಿ ಚೇಂಜ್ ಆಗ್ಬೋದು. ಇವತ್ತು ಮೆಂತ್ಯ ಬಾತ್ ಆ್ಯಂಡ್ ಉಪ್ಪಿಟ್ಟು. ಶಿವಾರ್ಪಣಮಸ್ತು. ಸಿಂಪಲ್ಲಾಗಿ ಚೆನ್ನಾಗಿದೆ, ಮನೆ ಮಾಡೋ ಥರ. ಕ್ಯಾಪ್ಸಿಕಮ್ ಪೀಸಸ್ ಹಾಕಿರ್ತಾರೆ ಲೈಟಾಗಿ. ಮೇಯ್ನಾಗಿ ಬಂದು ಅದು ಮೆಂತ್ಯ ಸೊಪ್ಪೇನೆ ಡಾಮಿನೇಟ್ ಮಾಡೋದು ಟೇಸ್ಟ್ನ. ಸೊ ಇದು ಕ್ಯಾಪ್ಸಿಕಮ್ ಅಷ್ಟೇ ಸ್ವಲ್ಪ ಹಾಕಿದ್ರೂ ಅದು ಗೊತ್ತಲ್ಲ, ಅದು ಟೇಸ್ಟು ಕೊಡುತ್ತೆ. ಲೈಟಾಗಿ ಒಂಥರ ಸಿಹಿ ಅಂಶ ಒಂಥರ ಲೈಟಾಗಿ ಚೆನ್ನಾಗಿದೆ. ಸ್ವಲ್ಪ ಜಾಸ್ತಿ ಮೆಂತ್ಯ ಫ್ಲೇವರು ಹಂಗಿದ್ರೆ ಒಂಥರ ಮಜಾ. ಆಮೇಲೆ ಅವಾಗವಾಗ ಒಂದು ಚಿಕ್ಕ ಪೀಸಸ್ಸು ಚಕ್ಕೆ ಸಿಗುತ್ತೆ, ಅದು ಸಿಕ್ಕಿದಾಗ ಅದೊಂದು ಟೇಸ್ಟು ಚೆನ್ನಾಗಿದೆ. ಸಿಂಪಲಾಗಿ ಮನೇಲಿ ಮಾಡೋ ಥರ ಇದೆ. ಸೊ ಜಾಸ್ತಿ ಆಡಂಬರ, ಜಾಸ್ತಿ ಹೈಪು ರೆಸ್ಟೋರೆಂಟ್, ದೊಡ್ಡ ರೆಸ್ಟೋರೆಂಟ್ ಮಾಡೋ ಥರ ಇಲ್ಲ, ಮನೇಲಿ ಮಾಡೋ ಥರ ಇರುತ್ತೆ, ಲೈಟಾಗಿರುತ್ತೆ. ಏನು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಆ್ಯಡ್ ಮಾಡಲ್ಲ ಅದಕ್ಕೆ ಮನೇಲಿ ಮಾಡೋ ಥರ ಇರೋದು. ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಅದೇನು ಹೇಳಿ ಗೊತ್ತಾಗುತ್ತೆ. ಚಟ್ನಿಯಲ್ಲಿ ಸ್ವಲ್ಪ ಖಾರ ಜಾಸ್ತಿ ಬೇಕು ಅನ್ನೋರು ಒಂದು ರಾಶಿ ಚಟ್ನಿಯನ್ನು ತಿಕ್ಕೊಂಡು ಅದ್ರ ಜೊತೆಗೆ ತಿಂದರೆ ಅದ್ಭುತ. ಕೆಂಪು ಚಟ್ನಿನೇ ಹೈಲೈಟ್. ಸೊ ಲಾಸ್ಟಲ್ಲಿ ಸ್ವಲ್ಪ ರೈಸ್ ಐಟಮ್ ಏನಾದ್ರು ಇರಲೇಬೇಕು ಅಂದಾಗ ಅಕಸ್ಮಾತ್ ಅವತ್ತು ಮೆಂತ್ಯ ಬಾತ್ ಇತ್ತು ಅಂದರೆ ಟ್ರೈ ಮಾಡಿ.
ಚೆನ್ನಾಗಿರುತ್ತೆ. ಸೊ ಈಗ ನಾವು ಖಾಲಿ ಮಾಡಿಬಿಟ್ಟು ಹೊಡ್ತೀವಿ. 3 ಇಡ್ಲಿ 3 ವಡೆ 2 ಹಾಫ್ ರೈಸು 2 ದೋಸೆ ಮಿನಿ ದೋಸೆ. ವಾಟರ್ 250. ಎಷ್ಟು ವರ್ಷ ಆಯ್ತು ಸ್ಟಾರ್ಟ್ ಮಾಡಿ? 2007. ಇವತ್ತು ತುಂಬ ಗೌರ್ಮೆಂಟ್ ಗಾಡಿಗಳು ಬಂದಿತ್ತು. ಈವೆಂಟ್ ಅಬಕಾರಿ ಮೀಟಿಂಗ್ ಇತ್ತು. ಮೀಟಿಂಗ್ ಮುಗಿಸ್ಕೊಂಡ್ಬಂದಿರೋ ಅವ್ರು ರೆಗ್ಯುಲರ್ ಬರ್ತಾ ಇರ್ತಾರಲ್ಲ, ಒಂದೇ ಸಾರಿ ಬಂದಾರೆ. ಹಾಂ, ಇದು ರೈಸ್ ಬಾತು ಡೈಲಿ ಚೇಂಜ್ ಆಗುತ್ತಾ? ಡೈಲಿ ಒಂದೊಂದು ಇರುತ್ತೆ. ಟೊಮೊಟೊ ಬಾತು, ವಾಂಗೆ ಬಾತು, ಮೆಂತ್ಯ ಬಾತು. ಹೌದು. ಶನಿವಾರ ವೀಕೆಂಡ್ ಸರ್ ಏನು ಚೇಂಜ್ ಮಾಡಲ್ಲ. ಅದು ರೈಸ್ ಬಾತ್ ಇರುತ್ತೆ, ಉಪ್ಪಿಟ್ಟು ಕೇಸರಿ ಬಾತ್ ಸ್ವೀಟ್ ಬರುತ್ತೆ ಅಷ್ಟೇ. ಕೇಸರಿ ಬಾತ್ ಆ್ಯಡ್ ಆಗುತ್ತೆ. ಸರಿ, ಬರ್ತೀವಿ. ಸೊ ಫೈನಲಾಗೆ ಒಂದು ಒಳ್ಳೆ ತಿಂಡಿ ತಿಂದ್ಕೊಂಡು ಟೀ ಕುಡಿಬೇಕಾಯಿತು. ಅಲ್ಲಿಂದ ಹುಡ್ಕೊಂಡು ಬಂದ್ವಿ, ಎಲ್ಲೂ ನಿಲ್ಲಿಸಿಲ್ಲ, ಎಷ್ಟೋ ಅಂಗಡಿ ಕ್ಲೋಸ್ ಆಗಿತ್ತು. ಸೊ ಹಿಂಗೆ ಗುಬ್ಬಿಗೆ ಹೋಗ್ತಾ ಇದ್ವಿ. ಗುಬ್ಬಿ ರೂಟಲ್ಲಿ ಇಲ್ಲಿ ಒಂದು ಕಡೆ ನಿಲ್ಲಿಸಿದ್ವಿ, ಕಾಫಿ ಡೇ. ಸೊ ಕಾಫಿ ಡೇ ಹೋಟೆಲಲ್ಲಿ ನಿಲ್ಲಿಸಿದ್ವಿ ಒಂದು ಅದ್ಭುತವಾದ ಟೀ ಕುಡಿಯೋಕ್ಕೆ. ಸೊ ಫೈನಲಾಗಿ ನೀವೇನೋ ತುಮಕೂರು ಕಡೆ ಬಂದಾಗ ಒಂದು ಸ್ಟಾಪ್ ಹಾಕಬೇಕು ಎಲ್ಲಾದರೂ ತಿಂಡಿಗೆ ಅಂದರೆ ಮಿಸ್ ಮಾಡ್ದಿರಾ ಅಲ್ಲಿ ಗಂಗಾಧರ್ ಹೋಟ್ಲಲ್ಲಿ ಒಂದು ಸ್ಟಾಪ್ ಹಾಕಿ ಟೇಸ್ಟ್ ಮಾಡಿ. ಚೆನ್ನಾಗಿರುತ್ತೆ. ಇಡ್ಲಿ ಸಾಫ್ಟಾಗೆ, ಚಟ್ನಿ ಹೈಲೈಟು, ಚಟ್ನಿ ಮಾತ್ರ ಹೈಲೈಟು, ಸ್ಪೈಸಿ ಅದು. ಆಮೇಲೆ ಮಿನಿ ಮಸಾಲೆ ದೋಸೆ ಅದು ಅಷ್ಟೇ ಅದ್ಭುತವಾಗಿತ್ತು. ನನಗೆ ಜಾಸ್ತಿ ಮಸಾಲೆ ದೋಸೆ ಇಷ್ಟ ಆಯಿತು. ಅದಾದಮೇಲೆ ಇಡ್ಲಿ ಇಷ್ಟ ಆಯಿತು. ಆಮೇಲೆ ರೈಸ್ ಬಾತಲ್ಲಿ ಮೆಂತ್ಯ ಬಾತ್ ಏನೋ ಮಾಡಿದರು, ಚೆನ್ನಾಗಿತ್ತು. ಸಿಂಪಲ್ಲಾಗಿ ಮನೆ ಮಾಡಿರೋ ಥರ ಸಿಗುತ್ತೆ. ಆಮೇಲೆ ಉಪ್ಪಿಟ್ಟು ಈ ಥರ. ಆಮೇಲೆ ಪ್ರತಿದಿನವೂ ರೈಸ್ ಐಟಮು ಚೇಂಜ್ ಆಗ್ತಾ ಇರುತ್ತೆ. ಸೊ ನೋಡ್ಕೊಂಡು ಬನ್ನಿ. 12 ಗಂಟೆವರೆಗೂ ಓಪನ್ ಇರುತ್ತೆ. ಬಟ್ ತುಂಬ ಜನ ಹೇಳೋದೇನಂದ್ರೆ ಬೇಗ ಖಾಲಿ ಆಗ್ಬಿಡುತ್ತೆ, ವೀಕೆಂಡೆಲ್ಲನೂ 10 ಗಂಟೆಗೆಲ್ಲ ಖಾಲಿ ಆಗ್ಬಿಡುತ್ತೆ ಅಂತ ಹೇಳಿದ್ರು. ನಮಗೂ ಹಂಗೆ ಹೇಳಿ ಕಳಿಸಿದ್ದು, ಬಟ್ ಇತ್ತು. ಸೊ ಒಂದೊಳ್ಳೆ ಬ್ರೇಕ್ಫಾಸ್ಟ್ ಪಾಯಿಂಟ್ ಅಂತ ಹೇಳ್ಬೋದು. ಸೊ ಲೋಕಲ್ ಫೇವ್ರೇಟು ಮತ್ತು ಟ್ರಾವೆಲ್ ಮಾಡೋರು ಟ್ರಾವೆಲರ್ಸು ತುಂಬ ಜನ ನಿಲ್ಲಿಸ್ತಾರೆ. ಮತ್ತು ಗೌರ್ಮೆಂಟ್ ಅಫಿಷಿಯಲ್ಸು ತುಂಬ ಜನ ಬರ್ತಾರೆ. ಇವತ್ತೇ ನಾವು ನೋಡಿದ್ದು ಅಷ್ಟು ಬೊಲೆರೋಗಳು ನಿಂತಿತ್ತು ಲೈನಾಗಿ ಎಲ್ಲ. ಇದು ಕರ್ನಾಟಕ ಗೌರ್ಮೆಂಟು. ಸೊ ಅಬಕಾರಿ ಇಲಾಖೆ ಅವರೇನೋ ಬಂದಿದ್ರಂತೆ, ಏನೋ ಮೀಟಿಂಗ್ ಮುಗಿಸ್ಕೊಂಡು ತಿಂದ್ಕೊಂಡು ಹೋಗಿದ್ದಾರೆ. ಸೊ ಆಮೇಲೆ ಇನ್ನೊಂದು ಮಿಸ್ ಆಗಿದ್ದು ನಾವು ತಿನ್ನೋದು ಗೀ ರೋಸ್ಟ್ ಇಡ್ಲಿ. ಇಲ್ಲಿ ಗೀ ರೋಸ್ಟ್ ಇಡ್ಲಿ ಅಂತ ಮಾಡ್ತಾರೆ. ತವಾ ಮೇಲೆ ಇಡ್ಲಿ ಇಟ್ಬಿಟ್ಟು ತಟ್ಟೆ ಇಡ್ಲಿ ಅದ್ರ ಮೇಲೆ ತುಪ್ಪ ಎಲ್ಲ ಒಂದು ರಾಶಿ ಸುರಿದು ಏನೋ ಮಾಡ್ಕೊಡ್ತಾರೆ. ಅದು ತಿನ್ನಲಿಲ್ಲ, ಹೆವಿ ಆಗ್ಬಿಡುತ್ತೆ ಅಂತ. ಅದೊಂದು ಸಲ ಏನೋ ಟ್ರೈ ಮಾಡೋಂಗಿದೆ ಟ್ರೈ ಮಾಡಿ. ಆಮೇಲೆ ಈ ವಿಡಿಯೋ ಜಾಸ್ತಿ ಆಗಿದೆ, ಜಾಸ್ತಿ ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ. ಇನ್ಫಾರ್ಮೇಷನ್ ಜನಕ್ಕೆ ಗೊತ್ತಾಗಲಿ. ಯಾರನ್ನ ಓಡಾಡ್ತಿರೋರು ತಿನ್ನಬೇಕು ಅಂದರೆ ರೋಟಲ್ಲಿ ಅವ್ರಿಗೆ ಯೂಸ್ ಆಗುತ್ತೆ. ಆಮೇಲೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಥರ ವೀಡಿಯೋಸ್ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.